ಸೊ ಇಲ್ಲಿ ನಮ್ಮ ಕರ್ನಾಟಕ ಮತ್ತು ಬೆಂಗಳೂರಿನ 2020 ಮತ್ತು 22 ಸಾಲಿನ ಒಂದು ಸ್ಟ್ಯಾಟ್ಸ್ ಪ್ರಕಾರ ಒಂದು ಇದಿದೆ, 3768 ಬಾಡಿಗಳನ್ನು ಈ ರೈಲ್ವೆ ಟ್ರ್ಯಾಕ್ಸ್ಗಳಲ್ಲಿ ನೋಡಿದ್ದಾರೆ ಅನ್ನೋದು. ಸೊ ಅದರಲ್ಲಿ ಒಂದಷ್ಟು ಅನಾಥ ಶವ, ಇನ್ನೊಂದಷ್ಟು ಅದೇ ರೈಲ್ವೆ ಪೊಲೀಸರು ಒಂದು ವಾರ ವೇಟ್ ಮಾಡಿ ಆಮೇಲೆ ದಫನ್ ಮಾಡಿದ್ರು, ಈ ಥರದ್ದೆಲ್ಲ ಇದೆ. ಸೊ ಹಾಂ, ನಿಮ್ಗಳಿಗೆಲ್ಲ ಎಲ್ಲ ಬೇರೆ ಬೇರೆ ಹಬ್ಸ್ ಅಂತ ನೀವು ಒಂದು ಹೇಳಿದ್ರಿ, ಸಿಟಿ ದಟ್ಟಣೆ ಹೆಚ್ಚಿರುವಂಥ ಜಾಗ ಒಂದು. ಸೊ ಈ ಥರ ಅನಾಥ ಶವಗಳು ಇನ್ನೂ ಹೆಚ್ಚು ಎಲ್ಲೆಲ್ಲಿ ನಿಮ್ಮ ಅನುಭವದಲ್ಲಿ ಬಂದಿರೋದು, ಎಲ್ಲಿ ಜಾಸ್ತಿ ಸಿಗ್ತಾ ಹೋಗುತ್ತೆ ನಿಮಗೆ? ಯೂಶುವಲಾಗಿ ಬಸ್ ಸ್ಟ್ಯಾಂಡೇ ಮೇಡಮ್, ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡು. ಹೌದಾ? ನಮ್ಮ ಕಲಾಸಿಪಾಳ್ಯ ಮಾರ್ಕೆಟು, ಮೆಜೆಸ್ಟಿಕ್ಕು, ಆ ಸರೌಂಡಿಂಗ್ಸಲ್ಲೇ ಜಾಸ್ತಿ. ಈ ಪೊಲೀಸರು ಪಾಪ ಬೀಟ್ ಮಾಡ್ತಾನೆ ಇರ್ತಾರೆ, ಕಳಿಸ್ತರು ಬಂದು ಅಲ್ಲೇ ಮಲಗಿ ಅನ್ಎಕ್ಸ್ಪೆಕ್ಟೆಡಾಗಿ ಎತ್ತಿರೋಗಿರ್ತಾರೆ ಮೇಡಮ್. ಓಹೋ. ರೈಲ್ವೆ ಸ್ಟೇಷನ್ನು, ಕಾಟನ್ಪೇಟೆ ಲಿಮಿಟ್ಸು. ಸೊ ಇವತ್ತು ಬೆಂಗಳೂರು ಇಷ್ಟು ಬೆಳೆದಿದೆಯಲ್ಲ, ಬ್ಯಾಟ್ರಾಂಪುರ, ಈ ಹೊಸ ಬೆಂಗಳೂರು ಈ ಕಡೆದೆಲ್ಲ ಇದೆಲ್ಲಕ್ಕೇನು ಇದಕ್ಕೆ ಪ್ರತಿ ಸತಿ ಬೀಟಲ್ಲಿರೋ ಪೊಲೀಸರೆಲ್ಲ ನೋಡಬೇಕಾ? ಹೌದು ಹೌದು ಮೇಡಮ್, ಪೊಲೀಸರು ಕೆಲಸ ಮಾತ್ರ ಇದ್ದಾರೆ ಮೇಡಮ್. ಆ್ಯಡ್ಸಪ್ ಮೇಡಮ್. ಯಾರು ಹೆಂಗೆ ಪೊಲೀಸರ ಬಗ್ಗೆ ಏನೇ ಮಾತಾಡಿದ್ರು ಅವ್ರಿಗಿರೋ ಅವರೇ ಫಸ್ಟ್ ತುಂಬ ಕರ್ತವ್ಯ ನಿಭಾಯಿಸೋದು ಅವರೇ ಮೇಡಮ್. ಅಂದರೆ ಅವ್ರು ಅನ್ಕಾನ್ಷಿಯಸ್ ಆಗಿ ಅಕಸ್ಮಾತ್ ಯಾರಾದರೂ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗಿದ್ರು ಅವ್ರನ್ನ ಕರ್ಕೊಂಡೋಗಿ ಯಾವ್ದಾದ್ರು ಹತ್ರದಲ್ಲಿರೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋದು ಪೊಲೀಸರೇ ಮೇಡಮ್. ಸರಿ, ಅದಾದಮೇಲೆ ಅದು ಡೆತ್ ಆದ್ರೂ ಅವರೇ ಇನ್ಫಾರ್ಮ್ ಮಾಡಿ ಯಾರು ಬೆಂಗಾವಲಲ್ಲಿ ಕಳಿಸಿರ್ತಾರೋ ಅವರೇ ಬಂದು ಮಾರ್ಚರಿಗೆ ಶಿಫ್ಟ್ ಮಾಡ್ಬೇಕು ಮೇಡಮ್ ಬಾಡಿನ. ಈ ಥರ ಎಲ್ಲ ಇದೆ. ಮುಂಚೆ ರೋಡಲ್ಲಿ ಎಲ್ಲಂದ್ರಲ್ಲಿ ಇವಾಗ ಅನ್ಕಾನ್ಷಿಯಸ್ ಆದರೆ ಬಿಡಲ್ಲ ಮೇಡಮ್ ಪೊಲೀಸವರು. ಪಬ್ಲಿಕ್ ಇನ್ಫಾರ್ಮ್ ಮಾಡಿದ ತಕ್ಷಣ ಅವ್ರು ತೊಗೊಂಡೋಗಿ ಇದನ್ನು ರೆಫರ್ ಮಾಡ್ತಾರೆ ಮೇಡಮ್. ಹತ್ರದ ಗೌರ್ಮೆಂಟ್ ಆಸ್ಪತ್ರೆ ಅಥವಾ ಯಾವುದಾದ್ರು ದೊಡ್ಡ ಆಶ್ರಮ ಇದ್ದರೆ, ಆಟೋ ರಾಜ ಆಶ್ರಮ, ಎಲ್ಲಿ ಸರ್ ಅದು? ಆಟೋ ರಾಜ ಆಶ್ರಮ ಗುಬ್ಬಿ ಹತ್ರ, ದೊಡ್ಡ ಗುಬ್ಬಿ ಹತ್ರ ಬರುತ್ತೆ ಒಂದು ಆಶ್ರಮ. ಏನಕ್ಕೆ ಹೆಸರು ಬಂತು, ಏನದು? ಅವರು ನಡೆಸ್ತಾ ಇದ್ದಾರೆ ಮೇಡಮ್ ಸೇವೆ. ಓ ಹೌದು. ಸರಿ, ಏನ ಆಶ್ರಮದ ಇದು? ಅಂದರೆ ಅನಾಥ ಇದು ರಸ್ತೆಯಲ್ಲಿ ಯಾರಾದರೂ ಅನ್ಕಾನ್ಷಿಯಸ್ ಆಗಿರ್ತಾರಲ್ಲ ಅಂಥವ್ರು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಟ್ಟು ರೆಡಿ ಮಾಡಿ ನೋಡ್ಕೊತಾ ಇರ್ತಾರೆ. ಸರಿ. ಅವರು ಮತ್ತು ನಮ್ಮ ಆಸರೆ ಫೌಂಡೇಶನ್ ಅಂತ ಇಲ್ಲಿ ಲಗ್ಗೆರೆಯಲ್ಲಿ ಅವರು ಮಾಡ್ತಾರೆ. ಆಮೇಲೆ ಬನ್ನೇರಘಟ್ಟ ಹತ್ರ ಪೋಸ ಹಾಸ್ಪಿಟ್ಲ್ ಅಂತಿದೆ, ಅಲ್ಲೆಲ್ಲ ಅನಾಥರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಮೇಡಮ್. ಅಲ್ಲಿ ಚಿಕಿತ್ಸೆ ಫಲಿಸ್ತೀರ ಅನಾಥರ ಡೆತ್ ಆದಮೇಲೆ ನಮ್ಗೆ ತರಕ್ಕೆ ಬರ್ತವೆ ಮೇಡಮ್. ಆಮೇಲೆ ಸೊ ಇವಾಗ ಜನಸಾಮಾನ್ಯರ ಒಂದು ಇದಕ್ಕೆ ನಾನು ಕೇಳ್ತಾ ಇದ್ದೀನಿ. ಇವತ್ತು ನಾನು ಎಲ್ಲೋ ಸಡನ್ನಾಗಿ ರೋಡಲ್ಲಿ ಹೋಗ್ತಾ ಇರ್ತೀನಿ, ಸೈಡಲ್ಲಿ ಯಾರೋ ಅದು ಒಂದು ಅನ್ಕಾನ್ಷಿಯಸ್ಸೋ ಅಥವಾ ಬಾಡಿನೋ ಗೊತ್ತಿಲ್ಲ, ಆ ಥರ ಕಾಣಿಸಿದಾಗ ಫಸ್ಟು ನಾನು ಏನು ಮಾಡಬೇಕು? ಹತ್ರದ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಮೇಡಮ್. ಹತ್ರದ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಮೇಡಮ್. ಅದಕ್ಕೆ ಸಹಾಯವಾಣಿ ಹೆಲ್ಪ್ಲೈನ್ ಏನಾರು ಇದೆಯಾ? ಅಂದರೆ ಇದಕ್ಕೆ ಅಂತ ಸೆಪರೇಟಾಗಿ 122 ಇದೆಯಲ್ಲ ಮೇಡಮ್, ಕಂಟ್ರೋಲ್ ರೂಮ್ ನಂಬರ್ ಇದೆ. ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಬಂದು ನೆಕ್ಸ್ಟ್ ಆ್ಯಕ್ಷನ್ ತೊಗೊತಾರೆ ಮೇಡಮ್. ಇದಕ್ಕೆ ಶವಗಳಿಗೆ, ಅನಾಥ ಶವಗಳ ರಿಪೋರ್ಟಿಂಗಿಗೆ ಅಂತ ಸೆಪರೇಟ್ ನಂಬರ್ ಏನಿಲ್ಲ ಮೇಡಮ್. ಸೊ ಒಂದು ಸ್ಟೇಷನ್ಗೆ ಇದು ಮಾಡಿ ಅಲ್ಲಿಂದ ಸಂಬಂಧಪಟ್ಟ ಲಿಮಿಟ್ಸ್ ಹೇಳ್ತು ಅಂದರೆ ಅವರೇ ಲಿಮಿಟ್ಸ್ ಕ್ಯಾಚ್ ಮಾಡ್ಕೊತಾರೆ. ಇಂಥ ಪರ್ಟಿಕ್ಯುಲರ್ ಇಂಥ ಪ್ಲೇಸಲ್ಲಿ ಡೆತ್ ಆಗಿದ್ದಾರೆ ಅಂತ ಹೇಳೋದು, ಇಲ್ಲಿ ಯಾರೋ ಅನ್ಕಾನ್ಷಿಯಸ್ ಆಗಿ ಬಿದ್ದಿರ ಅಂತ ಹೇಳಿದ್ರೆ ಅವ್ರು ಬಂದು ಅಟೆಂಡ್ ಮಾಡ್ತಾರೆ ಮೇಡಮ್. ಸೊ ಯೂಶಲಿ ಕೆಲವು ಸತಿ ಆಕ್ಸಿಡೆಂಟ್ ಆದಾಗ ಜನ ಪೊಲೀಸ್ ಸ್ಟೇಷನ್ವರೆಗೆ ಅವ್ರು ಕರ್ಕೊಂಡು ಹೋಗಿ ಭಯ ಪಡ್ತಾರೆ. ಅಯ್ಯೋ ಯಾಕಪ್ಪ ನಮ್ಮ ತಲೆ ಕಟ್ಬಿಟ್ರೆ ಮತ್ತೆ ಕೋರ್ಟು ಕೇಸು ಅಂತೆಲ್ಲ ಅಲಿಬೇಕಂತ. ಸೊ ಅದೇ ಥರ ಈ ಥರ ಶವಗಳು ಅಥವಾ ಜ್ಞಾನ ತಪ್ಪಿ ಬಿದ್ದಿರೋ ವ್ಯಕ್ತಿಗಳನ್ನು ರಿಪೋರ್ಟ್ ಮಾಡಿದ್ರೆ ಜನಕ್ಕೆ ಏನಾದ್ರು ತೊಂದರೆ ಆಗತ್ತಾ ಅಥವಾ ವ್ಯವಸ್ಥೆನಲ್ಲಿ ಏನಾದ್ರು ಹೆದರ್ಕೋಬೇಡಿ ಅಂತ ಏನಾದ್ರು ಹೇಳೋ ವಿಚಾರ? ಯಾವುದು ಇಲ್ಲ ಮೇಡಮ್. ಜಸ್ಟ್ ಪ್ರೋಸೆಸ್ಗಂತ ಒಂದು ಪಂಚನಾಮೆ ಅಂತ ಮಾಡ್ತಾರೆ ಅಷ್ಟೇ, ಬೇರೆ ಯಾವ ಡೀಟೇಲ್ಸು ಅವ್ರ ಹತ್ರ ತಗೊಳ್ಳಲ್ಲ ಮೇಡಮ್. ಹಾಗಾಗಿ ಧೈರ್ಯವಾಗಿ ಬಂದು ಇನ್ಫಾರ್ಮ್ ಮಾಡಿ ರಿಪೋರ್ಟ್ ಮಾಡ್ಬೋದು. ಮತ್ತು ನಮ್ಮ ತಂದೆಯವರು ಕೆಲಸ ಮಾಡಬೇಕಾದ್ರೆ ಬೆಂಗಳೂರಿಗೆ ಇದ್ದಿದ್ದು ಶವಗಾರ ಇದೊಂದೇ, ವಿಕ್ಟೋರಿಯಾ ಹಾಸ್ಪಿಟ್ಲ್ ಒಂದೇ ಇದ್ದಿದ್ದು. ಇವಾಗ ಲಿಮಿಟ್ಸ್ ಸಿಟಿ ಹೆಂಗೆ ಬೆಳೀತಾ ಇದೆ ಹಂಗೆ ಬೇರೆ ಬೇರೆ ಕಡೆ ಎಲ್ಲ ಹಾಸ್ಪಿಟ್ಲ್ಗಳು ಓಪನ್ ಆಗಿದೆ. ಅಲ್ಲಿ ಕೆಲವರು ಪೊಲೀಸರು ಸಿಟಿಗೆ ತರಕ್ಕಾಗದಿದ್ದರು ಅಲ್ಲೆಲ್ಲ ಅಂತ್ಯ ಸಂಸ್ಕಾರ ಮಾಡಿಸ್ಕೊತಾರೆ. ಮುಂಚೆ ಬೆಂಗಳೂರಿಗೆ ವಿಕ್ಟೋರಿಯಾ ಆಸ್ಪತ್ರೆ ಒಂದೇ ಬೇಡ. ಇವತ್ತು ಎಷ್ಟಿದೆ? ಇವತ್ತು ಇಲ್ಲಿ ಆಕ್ಸ್ಫರ್ಡ್ ಇದೆ, ನಮ್ಮ ಅತ್ತಿಬೆಲೆ ಕಡೆ ಆಕ್ಸ್ಫರ್ಡ್ ಇದೆ. ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ PM ಮಾಡ್ತಾರೆ, ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಮಾಡ್ತಾರೆ, ರಾಮಯ್ಯಲ್ಲಿ ಮಾಡ್ತಾರೆ. ತುಂಬ ಕಡೆ ಓಪನ್ ಆಗಿದೆ. ಅಲ್ಲಿ ರಾಜರಾಜೇಶ್ವರಿಲಿ ಮಾಡ್ತಾರೆ. ಸೊ ಈ ಥರ ವಿಚಾರಗಳಂತ ಬಂದಾಗ ಜನಗಳಿಗೆ ಏನಾದ್ರು ತಪ್ಪು ಕಲ್ಪನೆಗಳಿದೆಯಾ ಸರ್ ವ್ಯವಸ್ಥೆ ಮೇಲೆ ಅಥವಾ ಈ ಶವಗಾರ ಅದು ವಿಚಾರಕ್ಕೆ ಸಂಬಂಧ? ಜನರಿಗೆ ಇನ್ನೊಂದು ತಪ್ಪು ಕಲ್ಪನೆ ಅಂದರೆ ಅನಾಥ ಶವ ಅಂದರೆ ತೊಗೊಂಡೋಗಿ ಬರ್ನಿಂಗ್ ಮಾಡ್ತಾರೆ ಅಂತಾರೆ. ಅದು ತಪ್ಪು ತಿಳುವಳಿಕೆ. ಅನಾಥ ಶವನ ತೊಗೊಂಡೋಗಿ ಯಾವಾಗಲೂ ಅಂತ್ಯ ಸಂಸ್ಕಾರ ಮಾಡಬೇಕು ಮೇಡಮ್. ಹೂಳಲೇಬೇಕು.
ಕುತೂಹಲಕ್ಕೆ ಕೇಳೋದಾದರೆ ಶವಗಾರ ಯೂಶಲಿ ಹೇಗಿರುತ್ತೆ, ಎಷ್ಟು ದೊಡ್ಡದಿದೆ ವ್ಯವಸ್ಥೆ, ಏನೇನಾಗುತ್ತೆ ಅಲ್ಲಿ? ಮೇಡಮ್ ಒಂದು ಟೈಮಿಗೆ ಒಂದು 50 ಬಾಡಿ ಫ್ರೀಸರ್ ಮಾಡಿ ಇಡ್ಬೋದು ಮೇಡಮ್. ವಿಕ್ಟೋರಿಯಾದಲ್ಲ? ವಿಕ್ಟೋರಿಯಲ್ಲಿ ಹ್ಞೂ ಒಂದು ಟೈಮಿಗೆ, ಒಂದು ಡೇಗೆ ಹ್ಞೂ 50 ಬಾಡಿವರೆಗೂ ಸ್ಟೋರೇಜ್ ಮಾಡಿ ಇಡ್ಬೋದು ಮೇಡಮ್. ಅಷ್ಟು ಫ್ರೀಸರ್ ಬಾಕ್ಸಸ್ ಇದೆ. ಮತ್ತು ಕೆಲವು ಜಾಗಗಳು ಅಂದ ತಕ್ಷಣವೇ ಅದಕ್ಕೆ ಒಂದಷ್ಟು ಭಾವನೆಗಳು ಬಂದ್ಬಿಡುತ್ತೆ. ಸ್ಮಶಾನ ಅಂದರೆ ಸ್ವಲ್ಪ ಜನ ಹೆದರ್ಕೋತಾರೆ, ಅಲ್ಲೇನೋ ಹೆಣಗಳಿರೋ ಜಾಗ. ಅದೇ ಥರ ಮಾರ್ಚರಿ ಅಂದ್ರೂ ಏನೋ ಒಂದಷ್ಟೆಲ್ಲ ಕೇಳಿದ್ದೀವಿ. ಜನಕ್ಕೆ ಭಯ ಇದ್ದೇ ಇರುತ್ತೆ ಮೇಡಮ್. ಜನಕ್ಕೆ ಭಯ ಇದ್ದೇ ಇರುತ್ತೆ. ನಮ್ಗೆ ಅವೆಲ್ಲ ದೇವಸ್ಥಾನಕ್ಕಿಂತ ಹೆಚ್ಚು ಮೇಡಮ್. ನಾವು ದುಡಿಯೋ ಜಾಗ ಇದೆಯಲ್ಲ, ದೇವಸ್ಥಾನಕ್ಕಿಂತ ಹೆಚ್ಚು ಮೇಡಮ್. ನಿಮ್ಗೆ ಅಲ್ಲಿ ನಡೆದಿರೋ ಯಾವ್ದಾದ್ರು ಒಂದಷ್ಟು ಘಟನೆಗಳು ಇವೆಲ್ಲ ಏನು ಜನ ನಮ್ಮ ಶೋಗೂ ಬಂದಿದ್ರು, ಈ ಆತ್ಮಗಳು, ಗೋಸ್ಟ್ ಹಂಟರ್ ಅಂತ ನಮ್ಮ ಇಮ್ರಾನ್ ಅವ್ರು ಬಂದಿದ್ರು. ಅದು ಅವರ ನಂಬಿಕೆ ಮೇಡಮ್, ಅವ್ರ ನಂಬಿಕೆ. ನಾನು ಇಲ್ಲ ಅಂತಲೂ ಹೇಳಲ್ಲ, ಇದೆ ಅಂತಲೂ ಹೇಳಲ್ಲ, ಅವ್ರವ್ರ ನಂಬಿಕೆ ಮೇಡಮ್. ನಂಬಿಕೆನೇ ದೇವರು ಅಂದಮೇಲೆ ನಂಬಿಕೆನೇ ದೇವರು ಅಂದ್ರೂ ಅದು ನಂಬಿಕೆನೂ ಇದು ಅಂತೀರಿ. ಸೊ ನಿಮ್ಮ ಕಣ್ಣಿಗೆ ಯಾವುದಾದ್ರು ಬಿದ್ದಿದೆಯಾ, ನಿಮ್ಗೆ ಯಾವ್ದಾದ್ರು ಕಾಣಿಸಿದ್ಯಾ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಎಲ್ಲ ಒಂದು ಕಸಬಲ್ಲಿ ಇದೆಲ್ಲ ಯಾವಾಗಲೂ ಒಂದು ಸತಿ ಒಂದು ಹ್ಯಾಂಗಿಂಗ್ ಕೇಸ್ ಇಳಿಸಿದ್ದಾಗ ಅವತ್ತೊಂದು ನಿದರ್ಶನ ಆಗಿತ್ತು ಅಷ್ಟೇ ಮೇಡಮ್. ಅಂದರೆ ಯಾರೋ ಒಂದು 30-35 ವರ್ಷದ ಹೆಂಗಸಿನ ಶವ ನೇಣಾಕೊಂಡು ತಿರೋಗಿದ್ರು. ಅವ್ರ ಶವ ಅವತ್ತೇ ಪ್ರೆಸೆಂಟು ಪೊಲೀಸವ್ರ ಮುಂದೆ ನಾವೇ ಕಟ್ ಮಾಡಿ ಇಳಿಸಿದ್ದು, ಹಗ್ಗನ ನೆರಿಗೆಯನ್ನು ಕಟ್ ಮಾಡಿ ಇಳಿಸಿದ್ದು. ಅವತ್ತು ಮಲಗಿದ್ದಾಗ ಒಂಚೂರು ನನ್ನ ಎದೆ ಮೇಲೆ ಬಂದು ಯಾರೋ ಕೂತಿದ್ದಂಗೆ ಆಯಿತು ಮೇಡಮ್. ಇದು ನಮ್ಮ ಅನುಭವದಲ್ಲಿ ಅದೊಂದೇ ಬಾಡಿ ಮೇಡಮ್ ಆಗಿದ್ರದ್ದು. ಈ ಥರದ್ದೆಲ್ಲ ಆದಾಗ ಜನಸಾಮಾನ್ಯರು ನೆಕ್ಸ್ಟು ಆಂಜನೇಯ, ಹನುಮಂತ, ತಾಯ್ತ ಅಂತೆಲ್ಲ ಹೋಗ್ತಾರೆ. ಸೊ ಜನರಲಿ ನಿಮ್ಮ ನಂಬಿಕೆಗಳೇನು? ನಮ್ಮ ನಂಬಿಕೆ, ನಮ್ಮ ತಾಯಿಗೆ ಬೆಳಿಗ್ಗೆ ಕಾಲು ಮುಗಿದ್ಬಿಟ್ಟು ಹೊರಟೆ ಮೇಡಮ್ ಕೆಲಸಕ್ಕೆ ಅಷ್ಟೇ ಅವತ್ತು. ಸೊ ಅದಾದಮೇಲೆ ಆ ಥರದ್ದು ಅದಾದಮೇಲೆ ಇದುವರೆಗೂ ಯಾವುದೂ ಆ ಥರ ಆಗಿಲ್ಲ ಮೇಡಮ್. ಚೆನ್ನಾಗಿರಿ ನೀವು, ಯಾಕೆಂದರೆ ಯಾರೂ ಮಾಡದ ಒಂದು ಮಹಾನ್ ಕೆಲಸ ನೀವು ಮಾಡ್ತಾಯಿದ್ದೀರಾ. ನಮಗೆ ಯೂಶ್ವಲಿ ನಿಮ್ಗೆ ಹೇಳೋದು ಬಿಟ್ಟಿದೆ ಮೇಡಮ್, ಪೊಲೀಸರೇ ಅನ್ನದಾತರು ಮೇಡಮ್. ಬೆಂಗಳೂರು ಸಿಟಿ ಪೊಲೀಸರೇ ಅನ್ನದಾತರು. ಯಾಕೆ ಸರ್? ಯಾಕೆ ಅಂದರೆ ಅವರಿಂದನೇ ಈ ಕೆಲಸ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಬರೋ ಕಾರಣನೇ ಅವರು ಮೂಲ ಕಾರಣ ಮೇಡಮ್. ಅಷ್ಟು ವ್ಯವಸ್ಥೆನಲ್ಲಿ ಅವರೆಲ್ಲ ಒಂದು ಅಂತ ಹೆಗಲು ಕೊಟ್ಟು ನಿಮ್ಮವ್ರಿಗೂ ಅದು ಬರೋ ಹಾಗೆ ವ್ಯವಸ್ಥೆ ಪ್ರಕಾರ ಮಾಡ್ತಾರೆ. ಹೌದು. ಮತ್ತು ಮೊದಲು ಈ ಅನಾಥ ಶವಗಳ ಸಂಖ್ಯೆ ಹೇಗಿತ್ತು, ಇವತ್ತು ಹೇಗಿದೆ? ಕಾಲದ ಜೊತೆಗೆ ಕಮ್ಮಿ ಆಗ್ತಾ ಇದೆಯಾ, ಹೆಚ್ಚಾಗ್ತಾ ಇದೆಯಾ? ನಮ್ಮ ತಂದೆ ಇದ್ದಾಗ ಜಾಸ್ತಿ ಇತ್ತು ಮೇಡಮ್. ಅಂದರೆ ಆವಾಗ ಅದೇ ಹೇಳಿದ್ನಲ್ಲ ಮೇಡಮ್, ಬೆಂಗಳೂರು ವಿಕ್ಟೋರಿಯಾ ಮಾರ್ಚರಿ ಒಂದೇ ಇದ್ದಿದ್ದು ಅಂತ. ಅವ್ರ ಕಾಲಘಟ್ಟದಲ್ಲಿ ಒಂದು ದಿವಸಕ್ಕೆ 12-15 ಆ ಥರ ತೊಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡ್ತಾಯಿದ್ರು. ಇವಾಗ ಪರವಾಗಿಲ್ಲ, ಕಡಿಮೆ ಆಗಿದೆ. ಇನ್ನೂ ಕಡಿಮೆ ಆಗಲಿ ಅನ್ನೋದು ಒಳ್ಳೆ ಆಶಯ ಮೇಡಮ್. ಯಾಕಂದರೆ ಅನಾಥ ಶವ ದಫನ್ ಮಾಡೋಕ್ಕೆ ಅಂತ ಸ್ಮಶಾನದ ಜಾಗ ಇಲ್ಲ ಮೇಡಮ್. ಅದೇ ಇವಾಗ ಹೊಸ ಜಾಗಗಳು ಸರ್ಕಾರ ಜಾಗ ಎಲ್ಲ ಪಾರ್ಕ್ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ, ಚಿತಾಗಾರ ಎಲ್ಲ ಮಾಡ್ತಾರೆ. ಸ್ಮಶಾನ ಯಾವ ಸರ್ಕಾರನೂ ಮಾಡಿಲ್ಲ ಮೇಡಮ್. ಈ 15-20 ವರ್ಷದಲ್ಲಿ ಯಾವುದೇ ಒಂದೇ ಒಂದು ಸ್ಮಶಾನನೂ ಮಾಡಿಲ್ಲ ಮೇಡಮ್. 20-25 ವರ್ಷದಿಂದನೂ ಮಾಡಿಲ್ಲ. ಮುಂದೆ ಇಲ್ಲ ಪಾಲಿಸಿ ಬದಲಾಯಿಸಬೇಕು. ಇಲ್ಲ ಅಂದರೆ ಒಂದು ಸಿಟಿ ಆಚೆ ಆದ್ರೂ ಜಾಗ ವ್ಯವಸ್ಥೆ ಆಗಬೇಕು ಆಗಬೇಕು. ಪ್ರತಿ ಸತಿ ಒಂದು ಮನೆಯಲ್ಲಿ ಸಾವಾದಾಗ ಆ ಮನೆಯ ಸಂಸ್ಕಾರ, ಅವರ ಪ್ರತೀತಿ ಇದೆಲ್ಲ ಸೇರಿಕೊಂಡು ಅದಕ್ಕೆ ಏನು ಸಂಸ್ಕಾರ ಆಗಬೇಕು, ಅವರ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ. ಸೊ ನೀವು ಆ್ಯಕ್ಚುಲಿ ಏನು ಫಾಲೋ ಮಾಡ್ತೀರಾ? ಯಾಕಂದರೆ ನೀವು ಅನಾಥ ಶವಗಳಿಗೆ ಕೊನೆಯದಾಗಿ ಗೌರವ ಕೊಡುವಂಥವ್ರು ನೀವೇ. ನಿಮ್ದು ಏನೇನು ಫಾಲೋ ಮಾಡ್ತೀರಾ ಸರ್? ನಿಮಗೆ ಅದು ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ, ಫಸ್ಟ್ ಆಫ್ ಆಲ್ ಅನಾಥ ಶವ ಅಂದರೆ ಪೋಸ್ಟ್ ಮಾರ್ಟಮ್ ಆಗಲೇಬೇಕಾ? ಹೌದು ಆಗಲೇಬೇಕು ಮೇಡಮ್. ಯಾಕೆ? ಅದು ಪೊಲೀಸ್ ಅಸಹಜ ಸಾವು ಅಂತ ಇದು ಕೇಸ್ ಆಗಿರುತ್ತೆ ಮೇಡಮ್. ಸೊ ಅದಕ್ಕೀಗ UDR ಅಂತ ಮಾಡ್ತಾರೆ. ಅದು UDR ಅಂದರೆ ಪೊಲೀಸ್ ಮುಖಾಂತರ ಬಂದರೆ FIR ಆಗಿರುತ್ತೆ. ಅದರ ಮುಖಾಂತರ ಆ ಕೇಸ್ ಮಾಡಲೇಬೇಕು ಮೇಡಮ್. ಅದು ಫರ್ದರ್ PM ಮಾಡಲೇಬೇಕು.